ಯಾರ ಹತ್ರನೂ ಮಾತಾಡಲ್ಲ ಅಂತ ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ನೀನು ಈ ಥರ ಎಲ್ಲ ನಮ್ಮ ಮನೆ ಹತ್ರ ಬರಬೇಡ. ನೋಡು ಹೇಗೆ ಮಾತಾಡ್ತಿದ್ದಾಳೆ ಅಂತ. ಕ್ಲಾಸಲ್ಲಿ ಹೀಗೆ ಮಾತಾಡತ್ತೆ ಅಕ್ಕ ನನ್ನ ಫ್ರೆಂಡ್ ಹೇಳ್ತಾ. ಟೀಚರ್ಗೆ ಹೇಳ್ಬೇಕಾಗಿತ್ತು, ಯಾಕೆ ಸುಮ್ಮನೆ ಬಿಟ್ರಿ? ಸರಿ, ಕಾಲ್ ಕಟ್ ಮಾಡ್ತೀನಿ. ಅವ್ರು ಮಾತಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಫೋನ್ ಮಾಡಿದ್ದಾರೆ, ಮಾತಾಡಬೇಕಂತೆ. ನೋಡಲಿ ಏನು ಮಾತಾಡೋದು, ಫೋನ್ ಕಟ್ ಆಗಿದೆ. ನಾನು ಮಾರ್ಕ್ಸ್ ಕಮ್ಮಿ ತೊಗೊಂಡಿದ್ದೀನಿ ಅಂತ ಅವ್ರು ನನಗೆ ಅವಮಾನ ಮಾಡ್ತಾರೆ. ಅವ್ರೇನು ಕಮ್ಮಿ ತೊಗೊಳ್ಳಲ್ವಾ? ನಾನು SSLC ಓದ್ತಿದ್ದೀನಿ. ಲಾಸ್ಟ್ ಇಯರ್ ಅವ್ರಿಗೂ ಮಾರ್ಕ್ಸ್ ಕಮ್ಮಿ ಬಂದಿತ್ತು. ಅದೇ ನನಗೆ ಕಮ್ಮಿ ಬಂದಿದ್ದಕ್ಕೆ ಊರು ತುಂಬ ಹೇಳ್ಕೊಂಡು ಹೋಗಿದ್ದಾರೆ. ಸ್ವಲ್ಪನಾದ್ರೂ ಕರುಣೆ ಅನ್ನೋದಿಲ್ವಾ ಅವ್ರಿಗೆ? ಎಲ್ಲರ ಮುಂದೆ ಹಾಕೋತಾರೆ. ಹೋಗಿಲ್ಲಿಂದ ಸುಮ್ಮನೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ. ನೀವು ಫೋನ್ ಎತ್ತುತ್ತಿಲ್ವಂತೆ, ಅದಕ್ಕೆ ಮನೆ ಹತ್ರ ಹೋಗಿ ನೋಡು ಅಂದ್ರು. ಬಂದೆ. ನಿಮ್ಮ ಮನೇಲಿ ನಾಯಿ ಇದ್ರೆ ನನಗೆ ಕಚ್ಚಿದ್ರೆ ಅದಕ್ಕೆ ಇಲ್ಲಿಂದಾನೇ ಕೂಗ್ತಿದ್ದೀನಿ. ನಾನು ಇಲ್ಲಿ ಬರ್ಬೇಕಾದ್ರೆ ಫೋನ್ ಮಾಡಿದ್ರು, ಕೊಡು ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಯಾಕೆ ಬೈತೀರಾ? ಹೌದು, ಏನಂತ ವಿಷಯ? ಯಾಕೆ ಫೋನ್ ಮಾಡಿದ್ದು? ಹೌದು, ನೀನೇನ ಫೋನ್ ಮಾಡಿದೆ? ಅವ್ಳು ಮಾತಾಡೋಣ ಅಂತ ಗೊತ್ತು ತಾನೆ? ಅವ್ರು ನನ್ನ ಹತ್ರ 500 ರೂಪಾಯಿ ತಗೊಂಡಿದ್ರು. ಇದುವರೆಗೂ ಕೊಟ್ಟೇ ಇಲ್ಲ. ಸ್ವಲ್ಪ ಅರ್ಜೆಂಟ್ ಇತ್ತು, ಕೇಳೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಏನೋ ನಿನ್ನ ಹತ್ರ ದುಡ್ಡು ತಗೊಂಡಿದ್ದಾಳ? ಚಾನ್ಸೇ ಇಲ್ಲ ಕಣೋ. ಯಾವಾಗ? ಎಷ್ಟು ದಿನ ಆಯ್ತು? ಅಪ್ಪ, ಅದೇನು ಕಾಸು ಕಾಸು ಅಂತಿತ್ತು. ಯಾವ ಕಾಸು, ಏನು ಕಾಸು ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಓ ಆಗ ಸಂಜೆ ದುಡ್ಡು ತಗೊಂಡೋಗಿ ಅವ್ರ ಮುಖದ ಮೇಲೆ ಎಸಿತೀನಿ. ಅಯ್ಯೋ ಅಕ್ಕ, ಹಾಗೆಲ್ಲ ಎಸಿಬಾರ್ದು. ಶಾಂತಂ ಪಾಪ. ಅದು ನನಗೂ ಗೊತ್ತು. ಸುಮ್ಮನೆ ಫ್ಲೋ ಅಲ್ಲಿ ಹಾಗೆ ಹೇಳಿದೆ. ಅವ್ರಿಗೆ ಹೋಗಿ ಹೇಳು ಪದೇ ಪದೇ ಫೋನ್ ಮಾಡಬೇಡಿ ಅಂತ. ಆಹಾ, ದುಡ್ಡು ತಗೊಳ್ಳೋವಾಗ ಚೆನ್ನಾಗಿರುತ್ತೆ, ದುಡ್ಡು ಕೇಳುವಾಗ ಮುಖ ಇಷ್ಟು ದಪ್ಪಗಾಗಿರುತ್ತೆ. ಏನೇ ಕೊಟ್ಟರು ಪ್ರಪಂಚದಲ್ಲಿ ದುಡ್ಡು ಮಾತ್ರ ಕೊಡಬಾರ್ದಪ್ಪ. ಒಂದು ನಿಮಿಷ ಇರು, ಸಂಜೆ ಅಲ್ಲ ಈಗಲೇ ದುಡ್ಡು ಕೊಡ್ತೀನಿ. ಫೋನ್ ತಗೋ ಬರ್ತೀನಿ ಇರು. ನಡಿ ಹೋಗೋಣ. ನಾವಿರ್ಲಿಲ್ವಾ? ಹಿಡೀರೇಕ, ನಾವೆಲ್ಲಿಂದ ಪಿಕ್ಚರ್ ನೋಡೋಣ. ಹೌದೌದು, ನಿಮ್ಮಿಬ್ರು ಜಗಳದಲ್ಲಿ ನಾನಿಲ್ಲಪ್ಪ, ನೀನುಂಟು ಅವಳುಂಟು. ನೋಡಲ್ಲಿ ಚಾಮುಂಡಿ ರೂಪ ತಾಳ್ ಬರ್ತಿದ್ದಾಳೆ. ನಡಿ ನಡಿ ಬಾ. ಅರ್ಜೆಂಟ್ ಇತ್ತು, ಅದಕ್ಕೆ ಕೇಳಿದೆ. ಅರ್ಜೆಂಟಾ? ಮತ್ತೆ ಅಲ್ಲಿ ಆಂಬ್ಯುಲೆನ್ಸು. ಅರ್ಜೆಂಟ್ ಅಂತೆ ಅರ್ಜೆಂಟು. ನೀನನ್ನ ಏನಂತ ತಿಳ್ಕೊಂಡಿದ್ಯಾ? ನೀನು 500 ರೂಪಾಯಿ ತಗೊಂಡು ನಾನು ದೇಶ ಬಿಟ್ಟು ಹೋಗ್ತೀನಾ? ನಿನ್ನ ಜುಜುಬಿ 500 ರೂಪಾಯಿಗೋಸ್ಕರ ನೆನ್ನೆಯಿಂದ ಫೋನ್ ಮಾಡಿ ತಲೆ ತಿಂತಿದ್ಯಲ್ಲ. ತಗೋ, 500 ರೂಪಾಯಿ 500 ಸೇರಿಸಿ 1000 ಮಾಡ್ತೀನಿ. ಮೀಟ್ರ್ ಬಡ್ಡಿ ಅನ್ಕೋ. ಮಿಕ್ಕಿದ 500 ರೂಪಾಯಲ್ಲಿ ಅವರಿಬ್ರು ಇದಾರಲ್ಲ, ಅವ್ರಿಗೇನಾದ್ರೂ ಕೊಡ್ಸು. ಪಿಕ್ಚರ್ ಮಧ್ಯ ಮುಕ್ತಾ ಇರಲಿ. ಎಕ್ಸ್ಟ್ರಾ 500 ರೂಪಾಯಿ ಕೊಟ್ಟಿದ್ದೀನಿ, ಚೆನ್ನಾಗಿ ತಿನ್ನಿ. ಏನು ಈ ಅಮ್ಮಂಗೆ ಇಷ್ಟೊಂದು ಕೋಪ? ನೆಕ್ಸ್ಟ್ ಟೈಮ್ 5000 ಕೊಡ್ತೀನಿ, 10000 ಕೊಟ್ಬಿಡು. ಆ್ಯಕ್ಷನ್. ನನಗೆ ಕಮ್ಮಿ ಬಂದಿದ್ದಕ್ಕೆ, ಅದೇ ನನಗೆ ಕಮ್ಮಿ ಬಂದಿದ್ದಕ್ಕೆ ಆ್ಯಕ್ಷನ್. ಜನರು ಮುಂದೆ ಹಾಡ್ಕೋತಾರೆ. ಹೋಗಿಲ್ಲಿಂದ ಸುಮ್ಮನೆ. ನೋಡಿ ಬಂತು ಒಂದು ಲೈನ್ ಇಲ್ಲಿವರೆಗೂ ಚೆನ್ನಾಗಿ ಕಾಣ್ತಿದ್ದಾರೆ ಅಂತೆಲ್ಲ. ರೋಲಿಂಗ್. ಅಲ್ಲ, ಅವಳಿಗೆ ಗೊತ್ತೇ, ಪಾಪ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಒಂದ್ಸರಿ ಮಾನಿಟರ್ ಮಾಡಲಿ. ಮಾಡು ಮಾಡು ಮಾಡು.
ಹಾಂ ಮಾಡ್ಬಿಟ್ಟ. ಅಲ್ಲ ಹೇಳ್ಕೊಂಡೆ ಬಾ ಅಲ್ವಾ. ಎಲ್ರು ಮುಂದೆ ಆಡ್ಕೋತಾರೆ, ಹೋಗಿ ಇಲ್ಲಿಂದ ಸುಮ್ಮನೆ. ಹಾಂ ಕೆಳಗಡೆ ಇಳಿ ಅಲ್ಲಿವರೆಗೂ ಫಾಸ್ಟಲ್ಲಿ ಕೋಪ ಹೇಳ್ಕೊಂಡು ಬಾ ಅಲ್ಲಿ. ಎಲ್ಲರ ಮುಂದೆ ಆಡ್ಕೋತಾರೆ ಸುಮ್ಮನೆ, ಹೋಗಿಲ್ಲಿಂದ. ಹೋಗಿ ಇಲ್ಲಿಂದ. ಅಷ್ಟು ಫಾಸ್ಟ್ ಇರಬೇಕು. ಎಲ್ರು ಮುಂದೆ ಆಡ್ಕೋತಾರೆ, ಹೋಗಿ ಇಲ್ಲಿಂದ ಸುಮ್ಮನೆ. ಹಾಂ ಇನ್ನೊಂದ್ಸಲ ಆ್ಯಕ್ಟ್ ಮಾಡು, ಈ ಕಡೆ ಮಾಡು, ಹಿಂಗೆ ಇದು ತಗೋ, ಈ ಲೈನ್. ಎಲ್ಲರ ಮುಂದೆ ಆಡ್ಕೋತಾರೆ. ಈ ಲೈನ್ ತಗೋ. ಅವಳನ್ನು ನೋಡಲೇಬೇಡ, ನೀವು ಬಂದಿದ್ದು ಸೀದಾ ಸ್ಟ್ರೈಟ್ ಬಂದ್ಬಿಡು ಹಿಂಗೆ. ಎಲ್ರು ಮುಂದೆ ಆಡ್ಕೋತಾರೆ, ಹೋಗಿ ಇಲ್ಲಿಂದ ಸುಮ್ಮನೆ. ಹಾಂ ಕರೆಕ್ಟ್, ಹೋಗಿಲ್ಲಿಂದ ಸುಮ್ಮನೆ ಈ ಟರ್ನ್ ಆಗಿ. ಫೋನ್ ನೀವು ಫೋನ್ ತೆಗಿತಿಲ್ಲ ಅಂತೆ, ಮನೆ ಹತ್ರ ಹೋಗಿ ನೋಡು ಅಂದರು. ನೀವು ಫೋನ್ ತೆಗಿತಿಲ್ಲ ಅಂತೆ, ಮನೆ ಹತ್ರ ಹೋಗಿ ನೋಡು ಅಂದ್ರು. ಹಾಂ ನೋಡು ಅಂದರು. ನೋಡು ಅಂದ್ರು. ಹಾಂ ಹೇಳ್ಕೊಬಿಟ್ಟೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ. ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ. ನೀವೇನೋ ಫೋನ್ ತೆಗಿತಿಲ್ವಂತೆ, ನೀವೇನೋ ಫೋನ್ ತೆಗಿತಿಲ್ವಂತೆ, ಮನೆ ಹತ್ರ ಹೋಗಿ ನೋಡು ಅಂದರು. ಬಂದೆ. ಮನೆ ಹತ್ರ ಹೋಗಿ ನೋಡು ಅಂದ್ರು. ಬಂದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ. ನೀವು ಫೋನ್ ಎಲ್ರು ಮುಂದೆ ಆಡ್ಕೋತಾರೆ. ಅಲ್ಲ ಈ ಕಡೆ ನೋಡಬೇಕು, ಇಲ್ಲೆಲ್ಲ. ನಾನು ಬರ್ತಿರ್ಬೇಕು, ನಾನು ಮನೆಗೆ ಬರ್ತಿರ್ಬೇಕಾದ್ರೆ ನಾನು ಇಲ್ಲಿ ಬರ್ತಿರ್ಬೇಕಾದ್ರೆ ಫೋನ್ ಮಾಡಿದ್ರು. ನಾನು ಇಲ್ಲಿ ಬರ್ತಿರ್ಬೇಕಾದ್ರೆ ಫೋನ್ ಮಾಡ್ತಿದ್ರು. ನಾನು ಇಲ್ಲಿ ಬರಬೇಕಾದ್ರೆ ಫೋನ್ ಮಾಡಿದ್ರು. ನಾನು ಇಲ್ಲಿ ಬರ್ಬೇಕಾದ್ರೆ ಫೋನ್ ಮಾಡಿದ್ರು. ಫೋನ್ ನಿಮಗೆ ಕೊಡಿ ಅಂತ ಹೇಳಿದ್ರು. ಫೋನ್ ನಿಮಗೆ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಂಗೆ ಬೈತೀರಾ? ಅದಕ್ಕೆ ನಮಗೆ ಅವಳ ನೋಡ್ತಾ ಇದ್ದೆ ಹಿಂಗೆ. ಆ್ಯಕ್ಷನ್. ಹೌದು, ಏನಂತೆ ವಿಷಯ, ಯಾಕೆ ಫೋನ್ ಮಾಡಿದ್ದು? ಆ್ಯಕ್ಷನ್. ದೊಡ್ಡದಾಗ ಆಗುತ್ತೆ. ಏನು ಕೊಟ್ಟರು ಪ್ರಪಂಚದಲ್ಲಿ ಕಾಸು ಮಾತ್ರ ಕೊಡಬಾರ್ದಪ್ಪ. ಆ್ಯಕ್ಷನ್. ಒಂದು ನಿಮಿಷ ಇರು, ಸಂಜೆ ಅಲ್ಲ, ಈಗಲೇ ದುಡ್ಡು ತಗೋಬರ್. ಈಗಲೇ ದುಡ್ಡು ಕೊಡ್ತೀನಿ, ನಾನು ಹೋಗಿ ಮೊಬೈಲ್ ತೊಗೊಂಬರ್ತೀನಿ, ಇಲ್ಲೇ ಇರು. ಒಂದು ನಿಮಿಷ ಫಸ್ಟು. ಆ್ಯಕ್ಷನ್. ಒಂದು ನಿಮಿಷ ಇರು, ಈಗಲೇ ದುಡ್ಡು ಕೊಡ್ತೀನಿ, ಮೊಬೈಲ್ ತಗೋಬರ್. ಹಾಂ ರೆಡಿ. ನಾನು ಹೋಗಿ ಮೊಬೈಲ್ ತೊಗೊಂಬರ್ತೀನಿ ಅಂದರೆ ಫೋನ್ಪೇ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ರೆಡಿ. ನೋಡ್ತಾ ಜೋರಾಗಿ ಹೇಳು. ಆ್ಯಕ್ಷನ್. ಸಂಜೆ ಅಲ್ಲ, ಅಲ್ಲ ಒಂದು ನಿಮಿಷ ಇರೋ. ಸಂಜೆ ಅಲ್ಲ, ಇವಾಗಲೇ ಕೊಡ್ತೀನಿ, ನಾನು ಹೋಗಿ ಫೋನ್ ತೊಗೊಂಬರ್ತೀನಿ. ಒಂದು ನಿಮಿಷ ಇರು, ಸಂಜೆ ಅಲ್ಲ, ಇವಾಗಲೇ ಕೊಡ್ತೀನಿ, ಇವಾಗಲೇ ದುಡ್ಡು ಕೊಡ್ತೀನಿ, ಫೋನ್ ತಗೋಬರ್ತೀನಿ ಇರು. ಹಾಂ ಹೋಗಿ ಫೋನ್ ತೊಗೊಂಬರ್ತೀನಿ, ಅದು ಕನ್ಫರ್ಮ್. ಆ್ಯಕ್ಷನ್. ಸಂಜೆ ಅಲ್ಲ ಒಂದು ನಿಮಿಷ ಇರೋ. ಆ್ಯಕ್ಷನ್. ಒಂದು ನಿಮಿಷ ಇರು, ಸಂಜೆ ಅಲ್ಲ, ಈಗಲೇ ದುಡ್ಡು ಕೊಡ್ತೀನಿ. ಮಾತಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಹಾಂ ಹೇಳ್ತಿದ್ದಾಳೆ ಅಂತ ನೋಡು ಹೇಗೆ ಹೇಳ್ತಿದ್ದಾಳೆ ಅಂತ. ಕ್ಲಾಸಲ್ಲೂ ಹೀಗೆ ಮಾಡ್ತಾಳಂತೆ, ಹಾಗಂತ ನನ್ನ ಫ್ರೆಂಡ್ ಹೇಳ್ದ. ಕ್ಲಾಸಲ್ಲಿ ಅಲ್ಲ ಇನ್ನೊಂದು ಕ್ಲಾಸಲ್ಲಿ ಹೀಗೆ ಮಾಡ್ತಾರಂತೆ ನನ್ನ ಫ್ರೆಂಡ್ ಹೇಳ್ದ. ಗಲೆ ಮೇಲೆ ಕಿಚ್ಚು ಸರಿ ಸರಿ ಮಾಡು. ನಾನು ಹಾಂ ಇದುವರೆಗೂ ಅವನು ಕೊಟ್ಟೇ ಇಲ್ಲ. ಇದುವರೆಗೂ ಕೊಟ್ಟೇ ಇಲ್ಲ. ನನಗೇನೋ ಸ್ವಲ್ಪ ಅರ್ಜೆಂಟ್ ಇತ್ತು, ನನಗೇನೋ ಸ್ವಲ್ಪ ಅರ್ಜೆಂಟ್ ಇತ್ತು, ಕೇಳೋಣ ಅಂತ ಫೋನ್ ಮಾಡಿದೆ. ಹಾಂ ಹೇಳ್ಬಿಟ್ಟು. ರೋಲಿಂಗ್. ಆ್ಯಕ್ಷನ್. ರೆಡಿ. ಆ್ಯಕ್ಷನ್. ರೆಡಿ. ಆ್ಯಕ್ಷನ್. ಪಾಸಾಗು ಸ್ಲೋ ನೋಡು ಗುರಾಯ್ತು ನೋಡ. ಅಷ್ಟೇ ಸರ್, ಅದು ಅವ್ರದ್ದು ಎದುರುಗಡೆಯಿಂದ ಬರುತ್ತೆ, ಇವ್ರದ್ದು ಈ ಕಡೆಯಿಂದ ಬರುತ್ತೆ. ಹೋಗಿ ಅಲ್ಲಿ ಹಿಂಗೆ ನೋಡಿದ್ರೆ ಅವಳನ್ನೇ ಹಿಂಗೇ ನೋಡ್ಕೊಂಡು ಬಾ ಅಂತ ಅನ್ಕೊಂಡು ಕಿಂಡಲ್ ಮಾಡಬೇಕು. ನೋ. ರೋಲಿಂಗ್. ಆ್ಯಕ್ಷನ್. ಅದು 500 ರೂಪಾಯಿ ಸ್ವಲ್ಪ ಅವಶ್ಯಕ, ಅರ್ಜೆಂಟ್ ಇತ್ತು. ಆ್ಯಕ್ಷನ್. ನೀನನ್ನ ಏನಂತ ತಿಳ್ಕೊಂಡಿದ್ಯಾ? ನೀನು 500 ರೂಪಾಯಿ ತಗೊಂಡು ನಾನು ನಿನ್ನ ದೇಶ ಬಿಟ್ಟು ಹೋಗ್ತೀನಾ? ಹೆದರ್ಬೇಕು. ನೀನನ್ನ ಏನಂತ ತಿಳ್ಕೊಂಡಿದ್ಯಾ? 500 ರೂಪಾಯಿ ತಗೊಂಡು ನನ್ನ ದೇಶ, ನೀನನ್ನ ಏನ್ ಅನ್ಕೊಂಡಿದ್ಯಾ? ನೀನು 500 ರೂಪಾಯಿ ತಗೊಂಡೋಗಿ ನನ್ನ ದೇಶ ಬಿಟ್ಟು ಹೋಗ್ತೀನಾ? ತಗೊಂಡೋಗಿ ಬರಲ್ಲ.